ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 27 ಎಕರೆ ರೋಬಸ್ಟಾ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಹಾಗೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಹಾಗೆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಒಂದು 2 ಕಿಲೋಮೀಟರ್ ಆಗುತ್ತೆ. ನೋಡಿ, ಪ್ರಾಪರ್ಟಿ ನೀವು ನೋಡ್ತಿದ್ದೀರಾ ಇವಾಗ. ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ಇವಾಗ ನೋಡ್ತಿದ್ದೀರಾ. ಪೂರ್ತಿ ಪ್ರಾಪರ್ಟಿ ಸುತ್ತಲೂ ನಿಮಗೆ ಸಿಮೆಂಟ್ ರೋಡ್ ಆಕ್ಸಿಸ್ ಬರುತ್ತೆ. ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ, ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ ಆಲೂರಿಗೆ ತುಂಬ ಹತ್ರ ಆಗುತ್ತೆ, ಬೇಲೂರಿಗೂ ಹತ್ರ ಆಗುತ್ತೆ. ಪಾಳ್ಳುಪೇಟೆ ಬೆಂಗಳೂರು ಮಂಗಳೂರು ಹೈವೇಗೂ ಕೂಡ ಈ ಪ್ರಾಪರ್ಟಿ ತುಂಬ ಹತ್ರ ಆಗುತ್ತೆ. ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಏರಿಯಾ ಸೂಪರ್ಬ್ ಆಗಿದೆ, ಒಳ್ಳೆ ಸಾಯಿಲ್ ಅಂತ ಹೇಳ್ಬೋದು. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ರೋಬಸ್ಟಾ ತೋಟ ಕೂಡ ತುಂಬ ಕಂಡೀಷನ್ ಆಗಿದೆ, ವೆಲ್ ಮೇಂಟೈನ್ ತೋಟ ಅಂತ ಹೇಳ್ಬೋದು. ತುಂಬ ಕಾಡು ಮರಗಳಿದೆ, ಸಿಲ್ವರ್ ಹೋಕು ಇದೆ, ಬಟ್ ಸ್ವಲ್ಪ ಪೆಪ್ಪರ್ ಕಮ್ಮಿ ಇದೆ. ಈ ಏರಿಯಾದಲ್ಲಿ ಪೆಪ್ಪರ್ ತುಂಬ ಚೆನ್ನಾಗಿ ಬರುತ್ತೆ. ಸೂಟಬಲ್ ಜಾಗ ಅಂತ ಹೇಳ್ಬೋದು ಪೆಪ್ಪರ್ಗೆ, ಒಳ್ಳೆ ಏರಿಯಾ. ಸಾಯಿಲ್ ಕೂಡ ಅಷ್ಟೇ, ಒಳ್ಳೆ ಕಪ್ಪು ಮಣ್ಣು, ತುಂಬ ಚೆನ್ನಾಗಿ ಈಲ್ಡಿಂಗ್ ಬರುವಂಥ ಜಾಗ. ಈ ಏರಿಯಾದಲ್ಲಿ ಸರಿಸುಮಾರು ನಿಮಗೆ ಆವರೇಜ್ 60ರಿಂದ 80-85 ಇಂಚ್ ಮಳೆ ಆಗುತ್ತೆ ವರ್ಷಕ್ಕೆ. ನೋಡಿ, ನೀವು ನೋಡ್ತಿದ್ದೀರಾ, ರೋಡಿಂದ ಎಡಭಾಗದಲ್ಲಿ ನಿಮ್ಗೆ ಏನು ಕಾಣುತ್ತೆ, ಪೂರ್ತಿ ನಿಮಗೆ ಇದೇ ಥರ ರಸ್ತೆಗೇ ನಿಮಗೆ ಫ್ರಂಟೇಜ್ ಜಾಸ್ತಿ ಬರುತ್ತೆ. ಒಳ್ಳೆ ತೋಟ ಆಗಿದೆ ಇದು. ಹದಿನೈದರಿಂದ 20 ವರ್ಷದ ಪ್ಲಾಂಟೇಶನ್ ಇದಾಗಿದೆ. ರೋಬಸ್ಟಾ ಏರಿಯಾ ಅಂತ ಹೇಳ್ಬೋದು. ಹಾಗೆ ಅಡಿಕೆಗೂ ಸೂಕ್ತವಾದ ಜಾಗ. ನೋಡಿ, ಪೂರ್ತಿ ಫೆನ್ಸಿಂಗ್ ಆಗಿದೆ, ಒಂದು ಲೆವೆಲ್ ಜಾಗ. ನಿಮ್ಗೆ 100ಗೆ 90% ಲೆವೆಲ್ ಬರುತ್ತೆ ಈ ಜಾಗ. ಬರೀ ಕಾಫಿಗೆ ಅಂತ ಅಲ್ಲ, ನೀವು ಅಡಿಕೆ, ಬಾಳೆ, ತೆಂಗು, ಪೆಪ್ಪರ್, ಈ ಥರ ಇನ್ನೂ ತುಂಬ ಜಾತಿಯ ಮಿಶ್ರ ಬೆಳೆಗಳನ್ನ ಬೆಳಿಬೋದು ಈ ಜಾಗದಲ್ಲಿ. ಪೂರ್ತಿ ರಸ್ತೆಗೆ ಈ ಪ್ರಾಪರ್ಟಿ ಇದೆ. ಬೇಕು ಅಂದವರು 10 ಎಕರೆ ಕೂಡ ಈ ಪ್ರಾಪರ್ಟಿಗಳು ಡಿವೈಡ್ ಮಾಡ್ಕೋಬೋದು. ಯಾರಾದರೂ ಒಂದು 20 ಎಕರೆ 27 ಎಕರೆಸ್ ತೊಗೊಂಡು ನೀವು ಅದನ್ನು ಬೇಕಾದ್ರೆ ಇಬ್ಬರು ಡಿವೈಡ್ ಮಾಡೋಕ್ಕೂ ಈ ಪ್ರಾಪರ್ಟಿ ತುಂಬ ಸೂಕ್ತವಾಗಿದೆ. ಯಾಕೆಂದರೆ ರಸ್ತೆಗೇ ನಿಮ್ಗೆ ಏನಿಲ್ಲ ಅಂದರೆ ಒಂದು 250 ಮೀಟ್ರು ನಿಮಗೆ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಒಳ್ಳೆ ಜಾಗ ಇದು, ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ನು ಸೆಲ್ಲರ್ ರೇಟ್ ವಿಚಾರಕ್ಕೆ ಬಂತು ಅಂದರೆ 32 ಲಕ್ಷ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗಬಹುದು ಅಥವಾ ಆಗದೇ ಇರ್ಬೋದು. ವರ್ತ್ ಪ್ರಾಪರ್ಟಿ 32 ಫೈನಲ್ ಬೇಕು ಅಂತ ಹೇಳ್ತಿದ್ದಾರೆ. ನೀವು ನೇರ ಓನರ್ ಹತ್ರ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದ್ರೆ ಸ್ವಲ್ಪ ನೆಗೋಷಿಯೇಟ್ ಆಗೋ ಚಾನ್ಸಸ್ ಇದೆ. ನೋಡಿ ಹೇಗಿದೆ ಕಂಡೀಷನ್, ನೀವು ನೋಡ್ತಿದ್ದೀರಾ. ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಒಳ್ಳೆ ಜಾಗ, ಸೇಫ್ಟಿ ಜಾಗ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಬೋರ್ವೆಲ್ ಕೂಡ ಇದೆ, ಒಂದು ಕೆರೆ ಕೂಡ ಇದೆ, ಸಪ್ರೇಟ್ ಟಿ ಸಿ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ. ಓವರಾಲ್ ತೊಗೊಳ್ಳೋದಾದರೆ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ರೋಡ್ ಆಕ್ಸಿಸ್ ಚೆನ್ನಾಗಿದೆ, ತುಂಬ ಟೌನ್ಗಳಿಗೆ ಹತ್ರ ಆಗುತ್ತೆ, ಜಾಗ ಲೆವೆಲ್ ಇದೆ, ಸೇಫ್ಟಿ ಜಾಗ. ಅಕ್ಕಪಕ್ಕ ಹಳ್ಳಿಗಳು ಕೂಡ ಇದೆ, ಮನೆಗಳು ಕೂಡ ಇದೆ, ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ. ಮತ್ತು ಒಳ್ಳೆ ಕಾಫಿ ಬೆಲ್ಟ್ ಇದಾಗಿದೆ. ರೋಡ್ಗೆ ತುಂಬ ಫೇಸಿಂಗ್ ಬರುತ್ತೆ. ಒಂದು ಅರ್ಧ ಎಕರೆ ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ, ಸ್ವಲ್ಪ ತೆಂಗು ಕೂಡ ಹಾಕಿದ್ದಾರೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು. ನೋಡಿ, ಪ್ರಾಪರ್ಟಿ ಎಂಡಿಂಗಲ್ಲಿ ಕೂಡ ನಿಮಗೆ ಮತ್ತೊಂದು ರಸ್ತೆ ಒಂದು ಹಳ್ಳಿಗೆ ಹೋಗುತ್ತೆ. ಸೊ ಹಾಗಾಗಿ ರಸ್ತೆ ವ್ಯವಸ್ಥೆ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ದೊಡ್ಡ ಪ್ರಾಪರ್ಟಿ ಹುಡುಕ್ತಿರೋರಿಗೆ, 20, 25, 30 ಎಕರೆ ಹುಡುಕ್ತಿರೋರಿಗೆ ಇದು ಸೂಟಬಲ್ ಆಗುತ್ತೆ. ಮತ್ತು ಏರಿಯಾ ಕೂಡ ಬೆಸ್ಟ್ ಏರಿಯಾ ಇದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.